ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲನೇ ಸರ್ಗದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ 2ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇ ಭಾಗದಲ್ಲಿ ಸಂಕ್ಷಿಪ್ತ ರಾಮಾಯಣವನ್ನು ನಾವು ಈ ಸರ್ಗದಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲಿ ಭರತ ತನ್ನ ತಂದೆಯಾದಂತಹ ದಶರಥನ ದೇಹಾಂತ್ಯದ ನಂತರದಲ್ಲಿ ರಾಮನನ್ನು ರಾಜನಾಗು ಅಂತ ಕೇಳಲಿಕ್ಕೆ ರಾಮನ ಹತ್ತಿರ ಬರ್ತಾನೆ. ಆದರೆ ರಾಮ ಅದನ್ನು ನಿರಾಕರಿಸ್ತಾನೆ. ಹಾಗೆ ನಾವೀಗ ಇವತ್ತಿನ ವಿಡಿಯೋವನ್ನು ನೋಡೋಣ. ಭರತನ ಇಚ್ಛೆಯು ಪೂರ್ಣವಾಗಲಿಲ್ಲ. ಆದರೂ ಅವನು ರಾಮನ ಚರಣಗಳನ್ನು ಸ್ಪರ್ಶಿಸಿ ಅವನ ಅಪ್ಪಣೆಯಂತೆ ರಾಮನ ಆಗಮನವನ್ನು ಪ್ರತೀಕ್ಷೆ ಮಾಡುತ್ತಾ ನಂದಿಗ್ರಾಮದಲ್ಲಿ ಇದ್ದು ರಾಜ್ಯವಾಳಲು ತೊಡಗಿದನು. ಭರತನು ಮರಳಿ ಹೋದ ಬಳಿಕ ಸತ್ಯಪ್ರತಿಜ್ಞ ಜಿತೇಂದ್ರಿಯ ಶ್ರೀಮನ್ ರಾಮನು ಅಲ್ಲಿಗೆ ನಾಗರಿಕರು ಪುನಃ ಬಂದು ಹೋಗುವುದನ್ನು ನೋಡಿ ಏಕಾಗ್ರಭಾವದಿಂದ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ರಾಜೀವಲೋಚನನಾದ ಶ್ರೀರಾಮನು ಮಹಾರಣ್ಯವನ್ನು ಪ್ರವೇಶಿಸಿ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ಶರಭಂಗ ಸುತೀಕ್ಷ್ಣರೆಂಬ ಮಹರ್ಷಿಗಳನ್ನು ಕಂಡು ಅಗಸ್ತ್ಯರನ್ನು ಮತ್ತು ಅವರ ತಮ್ಮನನ್ನು ದರ್ಶಿಸಿದನು. ಮತ್ತೆ ಅಗಸ್ತ್ಯರ ಮಾತಿನಂತೆ ಐಂದ್ರಧನಸ್ಸನ್ನು, ಖಡ್ಗವನ್ನು, ಅಕ್ಷಯ ಬಾಣಗಳುಳ್ಳ 2 ತೂಣೀರಗಳನ್ನು ಪರಮಪ್ರೀತನಾದ ಶ್ರೀರಾಮನು ಸ್ವೀಕರಿಸಿದನು. ಒಂದು ದಿನ ವನಚರರೊಡನೆ ವಾಸ ಮಾಡುತ್ತಾ ಅನೇಕ ಋಷಿಗಳು ಶ್ರೀರಾಮನ ಬಳಿಗೆ ಬಂದು ತಮ್ಮನ್ನು ಪೀಡಿಸುತ್ತಿದ್ದ ಅಸುರ ಹಾಗೂ ರಾಕ್ಷಸರನ್ನು ವಧಿಸಬೇಕೆಂದು ನಿವೇದಿಸಿಕೊಂಡರು. ರಾಕ್ಷಸರಿಂದ ನಿಬಿಡವಾದ ಆ ವನದಲ್ಲಿ ಶ್ರೀರಾಮನು ದಂಡಕಾರಣ್ಯವಾಸಿಗಳಾದ ಅಗ್ನಿಯಂತೆ ತೇಜಸ್ವಿಗಳಾದ ಮಹರ್ಷಿಗಳು ಹೇಳಿದ ಮಾತನ್ನು ಕೇಳಿ ಅವರ ಸಮ್ಮುಖದಲ್ಲಿ ರಾಕ್ಷಸರನ್ನು ಯುದ್ಧದಲ್ಲಿ ಸಂಹಾರ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು. ಅಲ್ಲಿರುವ ಸಂದರ್ಭದಲ್ಲಿ ಶ್ರೀರಾಮನು ಜನಸ್ಥಾನ ನಿವಾಸಿ ಕಾಮರೂಪಿಯಾದ ಶೂರ್ಪನಖ ಎಂಬ ರಾಕ್ಷಸಿಯನ್ನು ಲಕ್ಷ್ಮಣನಿಂದ ಆಕೆಯ ಮೂಗನ್ನು ಕತ್ತರಿಸುವಂತೆ ಮಾಡಿ ವಿರೂಪಗೊಳಿಸಿದನು. ಆಗ ಶೂರ್ಪಣಖಿಯ ಮಾತಿನಂತೆ ಖರ, ದೂಷಣ, ತ್ರಿಶಿರ ಎಂಬುವರನ್ನು ಹಾಗೂ ರಾಕ್ಷಸರನ್ನು ರಾಮನು ವಧಿಸಿದನು. ಆ ವನದಲ್ಲಿ ವಾಸಿಸುತ್ತಾ ಶ್ರೀರಾಮನು ಜನಸ್ಥಾನ ನಿವಾಸಿಗಳಾದ 14,000 ರಾಕ್ಷಸರನ್ನು ವಧಿಸಿದನು. ತನ್ನ ಜ್ಞಾತಿಯಾದ ಖರಾದಿಗಳ ವಧೆಯನ್ನು ಶ್ರೀರಾಮನಿಂದ ಆಯಿತು ಎಂದು ತಿಳಿದ ರಾಕ್ಷಸನಾದ ರಾವಣನು ಕ್ರೋಧದಿಂದ ಉರಿದೆದ್ದನು. ರಾಮನ ಪ್ರತೀಕಾರ ಮಾಡಲು ಅವನು ಮಾರೀಚನೆಂಬ ರಾಕ್ಷಸನ ಸಹಾಯವನ್ನು ಕೋರಿದನು. ಮಾರೀಚನು, ರಾವಣ, ಆ ಬಲಿಷ್ಠ ರಾಮನೊಂದಿಗೆ ನಿನ್ನ ವಿರೋಧ ಸರಿಯಲ್ಲ ಎಂದು ಅನೇಕ ಬಾರಿ ತಿಳಿಸಿದರೂ ಕಾಲದ ಪ್ರೇರಣೆಯಿಂದ ರಾವಣನು ಮಾರೀಚನ ಮಾತನ್ನು ತಿರಸ್ಕರಿಸಿ ಅವನೊಂದಿಗೆ ರಾಮನ ಆಶ್ರಮಕ್ಕೆ ಹೋದನು. ರಾವಣನು ಮಾಯಾವಿ ಮಾರೀಚನಿಂದ ರಾಮ ಲಕ್ಷ್ಮಣರು ಆಶ್ರಮದಿಂದ ದೂರ ಹೋಗುವಂತೆ ಮಾಡಿ ಸ್ವತಃ ರಾಮನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ದಾರಿಯಲ್ಲಿ ಅಡ್ಡಗಟ್ಟಿದ ಜಟಾಯು ಎಂಬ ಗೃಧ್ರನನ್ನು ವಧಿಸಿದನು. ಆಶ್ರಮದಲ್ಲಿ ಸೀತೆಯನ್ನು ಕಾಣದೆ ರಾಮ ಲಕ್ಷ್ಮಣರು ಆಕೆಯನ್ನು ಹುಡುಕುತ್ತಾ ಬರುವಾಗ ಮರಣಾಸನ್ನ ಜಟಾಯುವನ್ನು ನೋಡಿದರು. ಸೀತಾಪಹರಣದ ಸುದ್ದಿಯನ್ನು ಅವನು ತಿಳಿಸಿ ಪ್ರಾಣ ಬಿಟ್ಟನು. ರಾಮಚಂದ್ರನು ಶೋಕದಿಂದ ಪೀಡಿತನಾಗಿ ವಿಲಾಪಿಸತೊಡಗಿದನು. ಆಗ ಅವನ ಎಲ್ಲ ಇಂದ್ರಿಯಗಳು ವ್ಯಾಕುಲಗೊಂಡಿದ್ದವು. ಮತ್ತೆ ಅದೇ ಶೋಕದಲ್ಲಿರುವ ರಾಮನು ಜಟಾಯುವಿನ ಅಗ್ನಿ ಸಂಸ್ಕಾರ ಮಾಡಿದನು. ವನದಲ್ಲಿ ಸೀತೆಯನ್ನು ಹುಡುಕುತ್ತಾ ವಿಕೃತ ಶರೀರವುಳ್ಳ ಭಯಂಕರವಾಗಿ ಕಾಣುವಂತಹ ಕಬಂಧನೆಂಬ ರಾಕ್ಷಸನನ್ನು ನೋಡಿದನು. ಮಹಾಬಾಹು ರಾಮನು ಅವನನ್ನು ಕೊಂದು ಸುಟ್ಟು ಹಾಕಲು ಅವನು ಉದ್ಧಾರವಾಗಿ ಸ್ವರ್ಗಕ್ಕೆ ತೆರಳಿದನು. ಹೋಗುವಾಗ ಅವನು ರಾಮನಲ್ಲಿ ಧರ್ಮಚಾರಿಣಿ ಶಬರಿಯ ಠಾವನ್ನು ತಿಳಿಸಿ, ರಾಮ, ನೀನು ಧರ್ಮಪರಾಯಣ ಸನ್ಯಾಸಿ, ಶಬರಿಯ ಆಶ್ರಮಕ್ಕೆ ಹೋಗು ಎಂದು ಹೇಳಿದನು. ಶತ್ರುಹಂತ ಮಹಾತೇಜಸ್ವಿ ದಶರಥ ಕುಮಾರ ರಾಮನು ಶಬರಿಯ ಬಳಿಗೆ ಹೋದನು. ಆಕೆಯು ಅವನನ್ನು ಭಕ್ತಿಭಾವದಿಂದ ಚೆನ್ನಾಗಿ ಪೂಜಿಸಿದಳು. ಮತ್ತೆ ರಾಮ ಲಕ್ಷ್ಮಣರಿಗೆ ಪಂಪಾ ಸರೋವರದ ತೀರದಲ್ಲಿ ವಾನರ ಶ್ರೇಷ್ಠ ಹನುಮಂತನ ಸಮಾಗಮವಾಯಿತು. ಹನುಮಂತನ ಮಾತಿನಂತೆ ಸುಗ್ರೀವನೊಂದಿಗೆ ಭೇಟಿಯಾದರು. ಮಹಾಬಲಶಾಲಿಯಾದ ಶ್ರೀರಾಮನು ಸುಗ್ರೀವನಿಗೆ ಮೊದಲಿನಿಂದ ನಡೆದ ವೃತ್ತಾಂತವನ್ನು ತಿಳಿಯಪಡಿಸಿ ಸೀತೆಯ ಅಪಹರಣದ ವಿಷಯವನ್ನು ವಿಶೇಷವಾಗಿ ವಿವರಿಸಿ ಹೇಳಿದನು. ವಾನರ ಸುಗ್ರೀವನು ರಾಮನ ಎಲ್ಲ ಮಾತುಗಳನ್ನು ಕೇಳಿ ಅವನೊಂದಿಗೆ ಪ್ರೇಮಪೂರ್ವಕ ಅಗ್ನಿಸಾಕ್ಷಿಯಾಗಿ ಸಖ್ಯ ಮಾಡಿಕೊಂಡನು. ಅನಂತರ ವಾನರ ರಾಜ ಸುಗ್ರೀವನು ಸ್ನೇಹವಶನಾಗಿ ಅಣ್ಣನಾದ ವಾಲಿಯೊಂದಿಗೆ ತನಗೆ ಉಂಟಾದ ವೈರದ ಎಲ್ಲ ಮಾತುಗಳನ್ನು ದುಃಖಿತನಾಗಿ ರಾಮನಲ್ಲಿ ತಿಳಿಸಿದನು. ಒಡನೆಯೇ ರಾಮನು ವಾಲಿಯನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಆಗ ಸುಗ್ರೀವನು ವಾಲಿಯ ಬಲವನ್ನು ವರ್ಣಿಸಿದನು. ಏಕೆಂದರೆ ಸುಗ್ರೀವನಿಗೆ ರಾಮನ ಬಲದ ಕುರಿತು ಸಂಶಯವಿತ್ತು. ರಾಮನಿಗೆ ಅರಿವು ಮೂಡಿಸಲು ಅವನು ದುಂದುಭಿ ಎಂಬ ದೈತ್ಯನ ಮಹಾಪರ್ವತದಂತೆ ಇರುವ ಶರೀರವನ್ನು ತೋರಿಸಿದನು. ಮಹಾಬಲಶಾಲಿಯಾದ ಮಹಾಬಾಹು ಶ್ರೀರಾಮನು ಸ್ವಲ್ಪ ಮುಗುಳ್ನಕ್ಕೂ ಆ ಅಸ್ಥಿ ಸಮೂಹವನ್ನು ನೋಡಿ ಕಾಲಿನ ಹೆಬ್ಬೆಟ್ಟಿನಿಂದ ಅದನ್ನು 10 ಯೋಜನ ದೂರಕ್ಕೆ ಹಾರಿಸಿಬಿಟ್ಟನು.
ಸುಗ್ರೀವನ ಮನೋಗತವಾಗಿದ್ದಂತಹ ಸಂಶಯವನ್ನು ದೂರಗೊಳಿಸಲು ಶ್ರೀರಾಮನು ಬಿಟ್ಟ ಒಂದೇ ಮಹಾಬಾಣವು 7 ಸಾಲು ವೃಕ್ಷಗಳನ್ನು ಪರ್ವತಗಳನ್ನು ಏಕಕಾಲದಲ್ಲಿ ಭೇದಿಸಿಕೊಂಡು ರಸಾತಲವನ್ನು ಸೇರಿತು. ಅನಂತರ ರಾಮನ ಈ ಕಾರ್ಯದಿಂದ ಮಹಾಕಪಿ ಸುಗ್ರೀವನು ಮನಸ್ಸಿನಲ್ಲಿ ಸಂತಸಗೊಂಡು ರಾಮನ ಮೇಲೆ ವಿಶ್ವಾಸ ಉಂಟಾಗಿ ಮತ್ತೆ ಅವನೊಂದಿಗೆ ಕಿಷ್ಕಿಂಧೆಯ ಗುಹೆಗೆ ಹೋದನು. ಸುವರ್ಣದಂತೆ ಪಿಂಗಲ ವರ್ಣದಿಂದ ಇದ್ದಂತಹ ಕಪಿಶ್ರೇಷ್ಠ ಸುಗ್ರೀವನು ಕಿಷ್ಕಿಂಧೆಯ ಮಹಾದ್ವಾರದಲ್ಲಿ ನಿಂತು ಸಿಂಹನಾದ ಮಾಡಿದನು. ಆ ಗರ್ಜನೆಯನ್ನು ಕೇಳಿ ವಾನರ ರಾಜ ವಾಲಿಯು ತನ್ನ ಪತ್ನಿ ತಾರೆಯನ್ನು ಸಂತೈಸಿ ತತ್ಕ್ಷಣ ಅರಮನೆಯಿಂದ ಹೊರಟು ಬಂದು ಸುಗ್ರೀವನೊಂದಿಗೆ ಯುದ್ಧಕ್ಕೆ ತೊಡಗಿದನು. ಆಗ ರಾಮನು ಒಂದೇ ಬಾಣದಿಂದ ವಾಲಿಯನ್ನು ಕೊಂದನು. ಸುಗ್ರೀವನು ಹೇಳಿದಂತೆ ಆ ಸಂಗ್ರಾಮದಲ್ಲಿ ವಾಲಿಯನ್ನು ಸಂಹರಿಸಿ ರಾಮನು ಅವನ ರಾಜ್ಯದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದನು. ಆಗ ಆ ವಾನರ ರಾಜನು ರಾಮನಿಗೆ ಪ್ರತ್ಯುಪಕಾರ ಮಾಡಲು ಎಲ್ಲ ವಾನರರನ್ನು ಕರೆಸಿ ಜಾನಕಿಯನ್ನು ಹುಡುಕಲು ಎಲ್ಲ ದಿಕ್ಕುಗಳಿಗೆ ಕಳುಹಿಸಿಕೊಟ್ಟನು. ಅನಂತರ ಗೃಧ್ರನಾದಂತಹ ಸಂಪಾತಿಯ ಮಾತಿನಂತೆ ಬಲವಂತನಾದ ಹನುಮಂತನು 100 ಯೋಜನ ವಿಸ್ತಾರವುಳ್ಳ ಕ್ಷಾರ ಸಮುದ್ರವನ್ನು ದಾಟಿ ಹೋದನು. ಅಲ್ಲಿ ರಾವಣನಿಂದ ಪಾಲಿತವಾದಂತಹ ಲಂಕಾಪುರಿಯಲ್ಲಿ ಪ್ರವೇಶಿಸಿ ಅವನು ಅಶೋಕವನದಲ್ಲಿ ಚಿಂತಾಗ್ರಸ್ತಳಾದಂತಹ ಸೀತೆಯನ್ನು ನೋಡಿದನು. ಆಗ ಆ ವಿದೇಹನಂದಿನಿಗೆ ತನ್ನ ಪರಿಚಯವನ್ನು ಹೇಳಿ ಕಳುಹಿಸಿದಂತಹ ರಾಮನ ಸಂದೇಶವನ್ನು ತಿಳಿಸಿದನು ಹಾಗೂ ಸಾಂತ್ವನ ಮಾಡಿ ಅವನು ಅಶೋಕವನದ ಹೆಬ್ಬಾಗಿಲನ್ನು ಮುರಿದು ಹಾಕಿದನು. ಮತ್ತೆ 5 ಸೇನಾಪತಿಗಳನ್ನು 7 ಮಂತ್ರಿ ಕುಮಾರರನ್ನು ಕೊಂದು ರಾವಣ ಪುತ್ರ ಅಕ್ಷಕುಮಾರನನ್ನೂ ಮುಗಿಸಿ ಇಂದ್ರಜಿತು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ತಾನಾಗಿಯೇ ಬಂಧಿತನಾದನು. ಬ್ರಹ್ಮನ ವರದಿಂದ ತಾನು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದ್ದರೂ ವೀರ ಹನುಮಂತನು ತನ್ನನ್ನು ಬಂಧಿಸಿದ ಆ ರಾಕ್ಷಸರ ಅಪರಾಧವನ್ನು ಇಚ್ಛಾನುಸಾರವಾಗಿ ಸಹಿಸಿದನು. ಅನಂತರ ಮಿಥಿಲೇಶ ಕುಮಾರಿ ಸೀತೆಯ ಸ್ಥಾನವನ್ನು ಬಿಟ್ಟು ಉಳಿದ ಇಡೀ ಲಂಕೆಯನ್ನು ಸುಟ್ಟು ಆ ಮಹಾ ಕಪಿ ಹನುಮಂತನು ರಾಮನಿಗೆ ಪ್ರಿಯ ಸಂದೇಶವನ್ನು ತಿಳಿಸಲು ಲಂಕೆಯಿಂದ ಮರಳಿ ಬಂದನು. ಮಹಾಬುದ್ಧಿಶಾಲಿ ಹನುಮಂತನು ಮಹಾತ್ಮ ಶ್ರೀರಾಮನಿದ್ದಲ್ಲಿಗೆ ಬಂದು ಅವನಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಾನು ಸೀತೆಯ ದರ್ಶನ ಮಾಡಿದೆ ಎಂದು ನಿವೇದಿಸಿಕೊಂಡನು. ಇದಾದ ಬಳಿಕ ಸುಗ್ರೀವನೊಂದಿಗೆ ಭಗವಾನ್ ರಾಮನು ಮಹಾಸಾಗರದ ತೀರಕ್ಕೆ ಬಂದು ಸೂರ್ಯ ಸದೃಶ ತೇಜಸ್ವಿ ಬಾಣದಿಂದ ಸಮುದ್ರವನ್ನು ಕ್ಷುಬ್ಧಗೊಳಿಸಿದನು. ಆಗ ನದಿಗಳ ಪತಿಯಾದ ಸಮುದ್ರವು ಸಾಕಾರನಾಗಿ ಪ್ರಕಟಗೊಂಡು ರಾಮನನ್ನು ಪೂಜಿಸಿದನು. ಮತ್ತೆ ಸಮುದ್ರವು ಹೇಳಿದಂತೆ ರಾಮನು ನಳನಿಂದ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿಸಿದನು. ಅದೇ ಸೇತುವೆಯ ಮೂಲಕ ಲಕ್ಷ್ಮಣ ಮತ್ತು ವಾನರರೊಂದಿಗೆ ಲಂಕೆಗೆ ಹೋಗಿ ರಾಮನು ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಪಡೆದನು. ಆಗ ತುಂಬಿದ ಸಭೆಯಲ್ಲಿ ಸೀತೆಯ ಕುರಿತು ಮರ್ಮಭೇದಿ ಮಾತನ್ನು ಕೇಳಿ ಅದನ್ನು ಸಹಿಸಲಾರದೆ ಸತೀ ಸಾಧ್ವಿ ಸೀತೆಯು ಅಗ್ನಿ ಪರೀಕ್ಷೆಗೆ ಗುರಿಯಾದಳು. ಅನಂತರ ಸೀತೆಯು ನಿಷ್ಕಳಂಕಿತಳು ಎಂದು ಅಗ್ನಿಯು ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡರು. ಮಹಾತ್ಮ ಶ್ರೀರಾಮಚಂದ್ರನ ಈ ಮಹತ್ ಕಾರ್ಯದಿಂದ ದೇವತೆಗಳು ಮತ್ತು ಋಷಿಗಳ ಸಹಿತ ಚರಾಚರ 3 ಲೋಕಗಳು ಸಂತಸಗೊಂಡವು. ಮತ್ತು ಎಲ್ಲ ದೇವತೆಗಳಿಂದ ಪೂಜಿತನಾದಂತಹ ರಾಮನು ಬಹಳ ಪ್ರಸನ್ನನಾಗಿ ರಾಕ್ಷಸರಾಜ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿ ಕೃತಾರ್ಥನಾದನು. ಆಗ ನಿಶ್ಚಿಂತನಾದ ಕಾರಣ ಅವನ ಆನಂದಕ್ಕೆ ಎಲ್ಲೇ ಇರಲಿಲ್ಲ. ಇದೆಲ್ಲ ಆದ ಬಳಿಕ ರಾಮನು ದೇವತೆಗಳಿಂದ ವರ ಪಡೆದು ಸತ್ತಿರುವಂತಹ ವಾನರರೆಲ್ಲರನ್ನೂ ಬದುಕಿಸಿ ತನ್ನ ಎಲ್ಲ ಸಹಚರರೊಂದಿಗೆ ಪುಷ್ಪಕ ವಿಮಾನವನ್ನು ಏರಿ ಅಯೋಧ್ಯೆಗೆ ಪ್ರಸ್ಥಾನ ಮಾಡಿದನು. ಭರದ್ವಾಜ ಮುನಿಯ ಆಶ್ರಮವನ್ನು ತಲುಪಿ ಎಲ್ಲರಿಗೆ ಆನಂದ ಕೊಡುವ ಸತ್ಯಪರಾಕ್ರಮಿ ಶ್ರೀರಾಮನು ಭರತನ ಬಳಿಗೆ ಹನುಮಂತನನ್ನು ಮುಂದಾಗಿ ಕಳುಹಿಸಿದನು. ಮತ್ತೆ ಸುಗ್ರೀವನೊಂದಿಗೆ ಮಾತುಕತೆಯಾಡುತ್ತಾ ಪುಷ್ಪಕ ವಿಮಾನವನ್ನು ಏರಿ ಅವನು ನಂದಿಗ್ರಾಮಕ್ಕೆ ಹೋದನು. ನಿಷ್ಪಾಪನಾದ ಶ್ರೀರಾಮಚಂದ್ರನು ನಂದಿಗ್ರಾಮದಲ್ಲಿ ತನ್ನ ಜಟೆಯನ್ನು ವಿಸರ್ಜಿಸಿ ತಮ್ಮಂದಿರೊಂದಿಗೆ ಸೀತಾಸಹಿತನಾಗಿ ಪುನಃ ತನ್ನ ರಾಜ್ಯವನ್ನು ಪಡೆದುಕೊಂಡನು. ಆಗ ರಾಮನ ರಾಜ್ಯದಲ್ಲಿ ಜನರು ಪ್ರಸನ್ನರಾಗಿದ್ದು ಸುಖಿಗಳೂ ಸಂತುಷ್ಟರೂ ಪರಿಪುಷ್ಟರೂ ಧಾರ್ಮಿಕರೂ ಆಗಿದ್ದು ಆದಿವ್ಯಾಧಿಗಳಿಂದ ಮುಕ್ತರಾಗಿದ್ದರು. ಅವರಿಗೆ ದುರ್ಭಿಕ್ಷದ ಭಯ ಇರಲಿಲ್ಲ. ಯಾರೂ ಎಲ್ಲಿಯೂ ತನ್ನ ಪುತ್ರರ ಮೃತ್ಯುವನ್ನು ನೋಡುವುದಿಲ್ಲ. ಸ್ತ್ರೀಯರೆಲ್ಲರೂ ಮುತ್ತೈದೆಯರಾಗಿ ಪತಿವ್ರತೆಯಾಗಿದ್ದರು. ಕೊಂಚವೂ ಅಗ್ನಿ ಭಯವಿರಲಿಲ್ಲ. ಯಾವ ಪ್ರಾಣಿಯೂ ನೀರಿನಲ್ಲಿ ಮುಳುಗುತ್ತಿರಲಿಲ್ಲ. ವಾತ ಮತ್ತು ಜ್ವರದ ಭಯವೂ ಸ್ವಲ್ಪವೂ ಇರಲಿಲ್ಲ. ಹಸಿವು ಹಾಗೂ ಕಳ್ಳರ ಭಯವೂ ಇರಲಿಲ್ಲ. ಇಡೀ ನಗರ ಮತ್ತು ರಾಷ್ಟ್ರ ಧನಧಾನ್ಯದಿಂದ ಸಂಪನ್ನವಾಗಿತ್ತು. ಕೃತಯುಗದಂತೆ ಎಲ್ಲ ಜನರು ಸದಾ ಪ್ರಸನ್ನರಾಗಿದ್ದರು. ಮಹಾ ಯಶಸ್ವಿ ರಾಮನು ಬಹಳಷ್ಟು ಸುವರ್ಣ ದಕ್ಷಿಣೆಯುಳ್ಳ 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದನು. ಅವುಗಳಲ್ಲಿ ವಿಧಿವತ್ತಾಗಿ ವಿದ್ವಾಂಸರಿಗೆ 10,000 ಕೋಟಿ ಗೋವುಗಳನ್ನು ಅಪಾರಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ರಾಘವನು ಈ ಲೋಕದಲ್ಲಿ ಮುಂದೆ 100 ರಾಜವಂಶಗಳನ್ನು ನೆಲೆಗೊಳಿಸುವನು. ಜಗತ್ತಿನಲ್ಲಿ 4 ವರ್ಣದವರನ್ನು ತಮ್ಮ ತಮ್ಮ ಧರ್ಮದಲ್ಲಿ ನಿಯುಕ್ತಗೊಳಿಸುವನು. ಮತ್ತೆ 11,000 ವರ್ಷಗಳವರೆಗೆ ರಾಜ್ಯವಾಳಿದ ಬಳಿಕ ಶ್ರೀರಾಮಚಂದ್ರನು ತನ್ನ ಪರಮಧಾಮಕ್ಕೆ ತೆರಳುವನು. ವೇದಗಳಿಗೆ ಸಮಾನವಾದ ಪವಿತ್ರ ಪಾಪನಾಶಕ ಮತ್ತು ಪುಣ್ಯಮಯ ಈ ರಾಮಚರಿತವನ್ನು ಓದುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುವನು.
ಆಯುಷ್ಯವನ್ನು ಹೆಚ್ಚಿಸುವ ಈ ರಾಮಾಯಣದ ಕಥೆಯನ್ನು ಓದುವ ಮನುಷ್ಯನು ಮೃತ್ಯುವಿನ ಬಳಿಕ ಪುತ್ರ ಪೌತ್ರ ಹಾಗೂ ಇತರ ಪರಿಜನರೊಂದಿಗೆ ಸ್ವರ್ಗಲೋಕಕ್ಕೆ ಹೋಗುವನು. ಬ್ರಾಹ್ಮಣನು ಇದನ್ನು ಓದಿದರೆ ವಿದ್ವಾಂಸನಾಗುವನು. ಕ್ಷತ್ರಿಯನು ಓದಿದರೆ ಪೃಥ್ವಿಯ ರಾಜ್ಯ ದೊರೆಯುತ್ತದೆ. ವೈಶ್ಯರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಮತ್ತು ಶೂದ್ರನು ಓದಿದರೆ ಜನರಲ್ಲಿ ಮಾನ್ಯನಾಗುತ್ತಾನೆ. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ ಮೊದಲನೇ ಸರ್ಗ ಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.